ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಇಲ್ಲಿ ಯಾವ ರೀತಿಯಾಗಿ ಕರ್ನಾಟಕ ಅಕಾಡೆಮಿಯ ವಿನೂತನ ಬ್ಯಾಚ್‌ನ ಕೋರ್ಸ್‌ಗೆ ಜಾಯಿನ್ ಆಗಬೇಕು ಅಂತ ತಿಳಿಸಿಕೊಡ್ತಾ ಇದ್ದೀನಿ. ಸೊ, ಕರ್ನಾಟಕ ಅಕಾಡೆಮಿಯಲ್ಲಿ ಈ ಒಂದು ಪ್ಲೇಸ್ಟೋರ್‌ಗೆ ಹೋಗ್ಬಿಟ್ಟು ಕರ್ನಾಟಕ ಅಕಾಡೆಮಿ ಎಜುಕೇಷನ್ ಅಂತ ಸರ್ಚ್ ಮಾಡಿ. ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನೋಡಿ ಕರ್ನಾಟಕ ಅಕಾಡೆಮಿ ಎಜುಕೇಷನ್ ಅಂತೇಳಿ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿರೋದ್ರಿಂದ ಇದು ನನಗೆ ಓಪನ್ ಅಂತ ಬರ್ತಾ ಇದೆ. ಸೊ, ಓಪನ್ ಮೇಲೆ ಕ್ಲಿಕ್ ಮಾಡ್ತೀರಿ. ಸೊ, ಓಪನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇದು ನಿಮ್ಮ ಹೋಮ್ ಪೇಜ್ ಆಗಿರುತ್ತೆ. ಈ ರೀತಿಯಾಗಿ ಬರುತ್ತೆ. ನಿಮ್ಮ ಫೋನ್ ನಂಬರು, ಇಮೇಲ್ ಐಡಿ, ಸ್ಟೇಟು ಎಲ್ಲ ಸೆಲೆಕ್ಟ್ ಮಾಡಿ ನೀವು ಫಿಲ್ ಮಾಡ್ಕೊಳ್ಳಿ. ಓಕೆ. ಅದೆಲ್ಲ ಆದ್ಮೇಲೆ ಈ ರೀತಿಯಾಗಿ ಬರುತ್ತೆ. ಸೊ, ಇದಾದ್ಮೇಲೆ ನೀವು ಸ್ವಲ್ಪ ಸ್ವೈಪ್ ಡೌನ್ ಮಾಡ್ತಾ ಕೆಳಗಡೆ ಬನ್ನಿ. ಇಲ್ಲಿ ನ್ಯೂಲಿ ಎಡೆಡ್ ಕೋರ್ಸ್ ಅಂತ ಇದೆ ನೋಡಿ. ಓಕೆ, ಕಾಣಿಸ್ತಾ ಇದೆಯಾ? ಸೊ, ಇದರಲ್ಲಿ ಇದು ಸ್ಪೆಷಲ್ ಬ್ಯಾಚ್ ಆಗಿರುತ್ತೆ. ಯಾಕಂದ್ರೆ ಇದರಲ್ಲಿ PSTR, GPSTR, HSTR ನಿಮಗೆ ಅಪ್ಲಿಕೇಬಲ್ ಆಗ್ತಕ್ಕಂತಹ ಯಾವುದೇ ಕೋರ್ಸ್ ಇದು ನಿಮಗೆ ವ್ಯಾಲಿಡ್ ಆಗಿರುತ್ತೆ. ನೋಡ್ಕೊಳ್ಳೋಕೆ ಅವಕಾಶ ಇರುತ್ತೆ. ಆಮೇಲೆ ಇದ್ರ ವಿಶೇಷತೆ ಏನಂದ್ರೆ ನಿಮ್ದು ಅಪಾಯಿಂಟ್ಮೆಂಟ್ ಆಗ್ಲಿಲ್ಲ ಅಂದ್ರೆ 50% ಫೀಸು ಕಂಪ್ಲೀಟ್ ಆಗಿ ರಿಟರ್ನ್ ಇರುತ್ತೆ. ಸೊ, ಇಷ್ಟ್ಯಾಕ್ ಫೀಸ್ ತಗೋತಾ ಇದಾರೆ ಅಂತ ಅನ್ಸ್ಬೋದು ನಿಮ್ಗೆ. ಇದು ಸ್ಪೆಷಲ್ ಬ್ಯಾಚ್ ಆಗಿರುತ್ತೆ. ಸೊ, ಇಲ್ಲಿ ಎಕ್ಸ್‌ಪೀರಿಯನ್ಸ್‌ಡ್, ಕ್ವಾಲಿಫೈಡ್ ಟೀಚರ್ಸ್ ನಿಮಗೆ ಟೀಚ್ ಮಾಡಿರೋದ್ರಿಂದ ಹಾಗೂ ವಿಡಿಯೋ ಲೆಸನ್ಸ್ ಆಗಿರ್ಬೋದು, PDF ನೋಟ್ಸ್ ಆಗಿರ್ಬೋದು, ಟೆಸ್ಟ್ ಸೀರೀಸ್ ಆಗಿರ್ಬೋದು, ಕ್ವೆಶ್ಚನ್ ಪೇಪರ್ ಅನಾಲಿಸಿಸ್ ಆಗಿರ್ಬೋದು, ಇದ್ರ ಮೇಲೆ ಫೋಕಸ್ ಆಗಿ ಅವರು ಟೀಚ್ ಮಾಡ್ತಾರೆ ನಿಮ್ಗೆ. ಓಕೆ. ಸೊ, ಹೀಗಾಗಿ ಈ ಬ್ಯಾಚ್ ಮೇಲೆ ನೀವು ಕ್ಲಿಕ್ ಮಾಡಿದ್ಮೇಲೆ ಇದು ಕನ್ನಡ ಮಾಧ್ಯಮದಲ್ಲಿರುತ್ತೆ. ಸೊ, ಇಲ್ಲಿ ಆಪ್ಷನ್ಸ್ ನೀವು ನೋಡ್ಕೋಬಹುದು. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರ್ತವೆ. ಜೂನ್ 15ರಿಂದ ಸ್ಟಾರ್ಟ್ ಆಗುತ್ತೆ. ಇದರರ್ಥ ನೋಟಿಫಿಕೇಶನ್ ಹೆಚ್ಚು ಕಡಿಮೆ ಒಂದು 5 ದಿನ ಲೇಟ್ ಆದ್ರೂ ಕೂಡ ಅದು ಅಡಿಷನಲ್ ನಿಮಗೆ ಟೈಮ್ ಸಿಗತ್ತೆ. ಅಡಿಷನಲ್ ನಿಮಗೆ ಫ್ರೀ ಆಗಿ ಮತ್ತೆ ಆಕ್ಸೆಸ್ ಇರುತ್ತೆ. ಸೊ, ಆಮೇಲೆ ಇದು 12 ಮಂತ್ಸ್ ಇರುತ್ತೆ. ಆಮೇಲೆ 1 ಬಾರಿ ಫೀಸ್ ಪೇ ಮಾಡಿದ್ಮೇಲೆ ರಿಟರ್ನ್ ಇರೋದಿಲ್ಲ. ಕೋರ್ಸ್ ಕನ್ನಡ ಮಾಧ್ಯಮದಲ್ಲಿ ಇರುತ್ತೆ. ಇದನ್ನ ನೆನಪಿಟ್ಕೊಳ್ಳಿ. ಸೊ, ಈಗ ಈ ಕೋರ್ಸ್‌ನ ನಾನು ಬೈ ಮಾಡಬೇಕಾಗಿದೆ ಅಂತ ಇಟ್ಕೊಳ್ರಿ. ಸೊ, ಈಗ ನಾನು ಬೈ ನೌ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ, ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಆಪ್ಷನ್ ಬರುತ್ತೆ. ಪೇ ಅಂತ ಬರುತ್ತೆ. ಇಲ್ಲಿ ನೋಡ್ಕೋಬೇಕು ಕೋರ್ಸ್ ಒಂದೇ ಸೆಲೆಕ್ಟ್ ಆಗಿದೆ ಇಲ್ಲ ಅಂತ ಹೇಳಿ. ಸೊ, ಒಂದು ವೇಳೆ 2, 3 ಕೋರ್ಸ್ ಸೆಲೆಕ್ಟ್ ಆಗಿದ್ರೆ ಇಲ್ಲಿ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಯರ್ ಮಾಡ್ಕೋಬೇಕು. ಓಕೆ. ಸೊ, ಈಗ ಪೇ ಮೇಲೆ ಕ್ಲಿಕ್ ಮಾಡಿದೆ ನಾನು. ಸೊ, ಪೇ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮ್ಮ ಫೋನ್ ನಂಬರು, ನಿಮ್ಮ ಹೆಸರು, ಆಮೇಲೆ ಸ್ಟೇಟ್ ಒಂದು ಕೇಳ್ತಾ ಇದೆ. ಈ ಸ್ಟೇಟನ್ನು ನೀವು ಕರ್ನಾಟಕ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಕರ್ನಾಟಕದವ್ರು ಇರ್ತೀರಿ ಆಲ್ಮೋಸ್ಟು. ಸೊ, ನೆಕ್ಸ್ಟ್ ಅಂತ ಕೊಟ್ಟಾಗ ಇಲ್ಲಿ ಪ್ರೊಸೀಡ್ ಪೇಮೆಂಟ್ ಅಂತ ಬರ್ತಾ ಇದೆ ನೋಡಿ ಕೆಳಗಡೆ. ಅದ್ರ ಮೇಲೆ ಕ್ಲಿಕ್ ಮಾಡ್ತೀರಿ. ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿಯಾಗಿ ಕ್ಯಾಶಿಂಗ್ ಬರುತ್ತೆ. ಸೊ, ಇಲ್ಲಿ ನಿಮ್ಗೆ ಆಪ್ಷನ್ಸ್ ಇದಾವೆ. ಒಂದು ಫೋನ್‌ಪೇ ಇದೆ, ಭೀಮ್ UPI ಇದೆ, ಆಮೇಲೆ ಆಕ್ಸಿಸ್ ಮೊಬೈಲ್ ಇದೆ, ಪೇ ಬೈ ಎನಿ UPI ಐಡಿ ಕೂಡ ಇದೆ. ಆಮೇಲೆ ವ್ಯಾಲೆಟ್ ಇದ್ರೆ ಇದೆಲ್ಲವೂ ಕೂಡ ಇರುತ್ತೆ. ಸೊ, ಇಲ್ಲಿ ನಿಮ್ಗೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಫೋನ್‌ಪೇ ಇರುತ್ತೆ ಅಂತ ಅನ್ಕೋತೀನಿ, ಅಥವಾ ಡೆಬಿಟ್, ಕ್ರೆಡಿಟ್ ಕಾರ್ಡ್ ಇದ್ರೆ ಇದನ್ನ ನೀವು ಮಾಡ್ಕೋಬಹುದು. ಫೋನ್‌ಪೇ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಫೋನ್‌ಪೇಗೆ ಹೋಗುತ್ತೆ. ಅರ್ಥ ಆಯ್ತಾ? ಈಗ ಫೋನ್‌ಪೇ ಮೇಲೆ ಕ್ಲಿಕ್ ಮಾಡಿದೆ ನಾನು. ಡೈರೆಕ್ಟ್ ಆಗಿ ಫೋನ್‌ಪೇಗೆ ಹೋಯ್ತು. ಇಲ್ಲಿಂದ ನಾನು ಪೇ ಮಾಡಿ, ಪೇ ಅಂತ ಕೊಟ್ರೆ ಸಾಕು, ಪೇ ಮಾಡಿ ಜಾಯಿನ್ ಆಗ್ಬೋದು. ಓಕೆ, ಒಂದು ಆಪ್ಷನ್ ಹೇಳ್ಕೊಟ್ಟೆ. ಸೊ, ಇದು 5 ಮಿನಿಟ್ಸ್ ಒಳಗಡೆ ನೀವು ಮಾಡ್ಕೋಬೇಕು ಈ ರೀತಿಯಾಗಿ ಬಂದ್ಮೇಲೆ. ಓಕೆ. ಸೊ, ಈ ರೀತಿಯಾಗಿ ಮಾಡಿದ್ರೆ ನಿಮ್ಮ ಕೋರ್ಸ್ ಏನಂದ್ರೆ ಆಕ್ಸೆಸ್ ಆಗುತ್ತೆ. ಆಮೇಲೆ ಇದು ನಿಮಗೆ 15ರಿಂದ ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲ ಬ್ಯಾಚಸ್ಗಳು ನಿಮಗೆ 15ರ ಒಳಗಾಗಿನೇ ಕಾಣಿಸ್ತವೆ. ಸೊ, ನೀವೀಗ ಜಾಯಿನ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ಬೋದು. ನೀವು ಎಷ್ಟು ಬೇಗ ಜಾಯಿನ್ ಆಗಿರ್ತೀರಿ ಅಷ್ಟು ನಿಮಗೆ ಡ್ಯೂರೇಷನ್ ಏನಿರುತ್ತೆ ಅಂದ್ರೆ ಜಾಸ್ತಿ ಸಿಗುತ್ತೆ ಅಡಿಷನಲ್ ಆಗಿ. ಓಕೆ. ಸೊ, ಹೆಲ್ಪ್ಲೈನ್ ನಂಬರು ಇಲ್ಲಿ ಕೊಟ್ಟಿರ್ತೀವಿ ಆ್ಯಪಲ್ಲಿ. ಏನೇ ಸಮಸ್ಯೆ ಬಂದಾಗ ನೀವು ಅದಕ್ಕೆ ಮೆಸೇಜ್ ಅಥವಾ ಕಾಲ್ ಮಾಡಿ ಇನ್ಫಾರ್ಮೇಷನ್ಸ್ ಕೇಳ್ಕೋಬಹುದು. ಆಮೇಲೆ ಇಲ್ಲಿ ಯಾವುದೇ ಗೊಂದಲ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಕೂಡ ಇದೆ. ಸೊ, ಯಾವ ರೀತಿಯಾಗಿ ರಿಸಲ್ಟ್ ಕೊಟ್ಟಿದ್ದೀವಿ ಅದೆಲ್ಲ ನೋಡಿಕೊಂಡು ನೀವು ಜಾಯಿನ್ ಆಗ್ಬೋದು. ಥ್ಯಾಂಕ್ ಯು.